ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಬೆಳಿಗ್ಗೆ ತಿಂಡಿಗೆ ನಾನು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ದೆ. ತಿಂಡಿ ಎಲ್ಲ ತಿಂದು ಒಂದು ಸ್ವಲ್ಪ ತೋಟಕ್ಕೆ ಹೋಗು ಬರೋಣ ಅಂತೇಳಿ ತೋಟಕ್ಕೆ ಹೋಗಿದ್ದೆ. ತೋಟದಲ್ಲಿ ಕೆಲಸ ಮಾಡಿಸ್ತಾಯಿದ್ರು, ಒಂದಿಬ್ಬರು ಆಳುಗಳು ಬಂದಿದ್ದರು. ಹಾಗೆ ತೋಟ ಕ್ಲೀನ್ ಮಾಡಿಸೋಣ ಅಂತೇಳಿ ಮಾಡಿಸ್ತಾಯಿದ್ರು. ತೋಟದಲ್ಲಿ ಬಿದ್ದಿರೋಂಥ ಗರಿ ಮತ್ತು ಗುದ್ಮಟ್ಟೆಗಳೆಲ್ಲನೂ ಪೌಡ್ರ್ ಮಾಡಿಸ್ತಾಯಿದ್ರು. ಅದು ಪೌಡ್ರ್ ಮಾಡೋ ಮಿಷನ್ನು ಮನೇಲಿತ್ತು, ಅವರು ತಂದಿಟ್ಕೊಂಡಿದ್ರು. ಅದರಲ್ಲಿ ಈಸಿ ಆಗುತ್ತೆ ಅಂತೇಳಿ ಪೌಡ್ರ್ ಮಾಡಿಸ್ತಾ ಇದ್ದಾರೆ. ಎಲ್ಲ ಅಷ್ಟು ನೀಟಾಗಿ ತೋಟನ ಕ್ಲೀನ್ ಮಾಡ್ಕೋಬೋದು ಅಂದರೆ ಈ ಮಿಷನಿಂದ ತುಂಬ ಅನುಕೂಲ ಇದೆ. ಆದರೆ ಕೇರ್ಫುಲ್ಲಾಗಿ ಮಾಡಬೇಕು. ಯೂಸ್ಫುಲ್ಲು, ಅಷ್ಟು ಡೇಂಜರು ಕೂಡ ಇದೆ. ಹಾಗೆ ಪೌಡ್ರ್ ಮಾಡೋದನ್ನು ನೋಡಿ ಹೇಗೆ ಮಾಡ್ತಾಯಿದೆ ಅಂತ ನಾನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿದ್ದೀನಿ. ಗರಿ ಹಾಕ್ತಾ ಇದ್ದಾರಲ್ಲ, ಅದು ಅಷ್ಟು ಪುಡಿ ಪುಡಿಯಾಗಿ ಬರ್ತಾಯಿದೆ ನೋಡಿ. ಹಾಗೆ ನೀವು ಅಷ್ಟು ದೊಡ್ಡ ಗರಿ ಸಣ್ಣ ಪೌಡ್ರಾಗಿ ಬರೋ ಥರ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಬ್ಲೇಡ್ ತುಂಬ ಶಾರ್ಪಾಗಿ ಕೂಡ ಇದೆ. ಈ ಮಿಷಿನ್ನ ಬೇಕಿದ್ರೆ ಸಬ್ಸಿಡಿ ಮೂಲಕ ತೊಗೋಬೋದು. ಇವರು ಕೂಡ ಸಬ್ಸಿಡಿ ಮೂಲಕನೇ ತೊಗೊಂಡಿರೋವಂಥದ್ದು. ಇದು ಮಾತ್ರ ತೋಟ ಇರೋರಿಗಂತೂ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ತೆಂಗಿನ ಗರಿ, ಅಡಿಕೆ ಗರಿ ಅಥವಾ ಚಿಕ್ಕ ಚಿಕ್ಕ ಪೀಸ್ಗಳನ್ನೂ ಕೂಡ ಹಾಕಿದರೂ ಕೂಡ ಪೌಡ್ರ್ ಮಾಡುತ್ತೆ. ಇದರ ತುಂಬ ಸೌಂಡ್ ಜಾಸ್ತಿ ಇದೆ. ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ, ಹಾಗೆ ನೋಡಿ. ನೋಡಿದ್ರಲ್ವ, ಈಗ ಮಿಷನ್ ತುಂಬ ಜಾಸ್ತಿ ಸೌಂಡ್ ಬರುತ್ತೆ. ಮತ್ತು ಯೂಸ್ಫುಲ್ಲು ಕೂಡ ಇದೆ. ಹಾಗೆ ನಾನಿಲ್ಲಿ ತೋಟದಲ್ಲಿ ಅಡಿಕೆ ಮರದ ಮೇಲೆ ಇದನ್ನು ನೋಡಿದೆ, ಅಡಿಕೆ ಗೊಂಚಲನ್ನ. ಆದರೆ ಕಾಣಿಸ್ತಿರ್ಲಿಲ್ಲ ಬಿಸಿಲಿಗೆ. ಹಾಗೆ ಅಲ್ಲಿ ಮೆಣಸಿನ ಗಿಡನೂ ಕೂಡ ಇತ್ತು. ಮೆಣಸಿನ ಗಿಡದಲ್ಲಿ ಮೆಣಸು ತುಂಬ ಚೆನ್ನಾಗಿ ಬಿಟ್ಟಿತ್ತು ಅಂತೇಳಿ ಹಾಗೆ ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ಚಿಕ್ಕದಾಗಿರೋ ಮೆಣಸಿನ ಗಿಡದಲ್ಲಿ ತುಂಬಾ ಬಿಟ್ಟಿದ್ದು ತುಂಬ ಖುಷಿ ಅನ್ನಿಸ್ತು, ಗೊಂಚಲಾಗಿ. ಹಾಗೆ ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡು ನೋಡಿ. ಇವೆರಡು ಗಿಡದಲ್ಲಿ ಚಿಕ್ಕ ಗಿಡ ಬಿಟ್ಟಿರೋಷ್ಟು ದೊಡ್ಡ ಗಿಡ ಬಿಟ್ಟೇ ಇರಲಿಲ್ಲ, ಏನಂತ ಗೊತ್ತಿಲ್ಲ. ಹಾಗೆ ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದಾಗ ಇಲ್ಲಿ ನಮ್ಮ ಮನೆ ಹಸು ಕರು ಆಗ್ತಾಯಿತ್ತು. ಅದನ್ನು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲು ಆಲ್ರೆಡಿ ಟೈಮ್ ಆಗಿತ್ತು ಇದಕ್ಕೆ, ಇನ್ನೊಂದು 2 ಡೇಸ್ ಏನೋ ಇತ್ತಂತೆ ಅಷ್ಟೇ. ಇಲ್ಲಿ ಯಾವ ಡಾಕ್ಟ್ರು ಕೂಡ ಏನೂ ಕರೆಸಲಿಲ್ಲ. ಅದು ಪಾಪ ಆರಾಮಾಗಿ ಡೆಲಿವರಿ ಮಾಡ್ಕೊತು. ಫಸ್ಟು ಕಾಲು ಸ್ವಲ್ಪ ಬಂದಿತ್ತು, ಅದಾದಮೇಲೆ ಸ್ವಲ್ಪ ತಲೆನೂ ಕೂಡ ಹೊರಗಡೆ ಬಂದಿತ್ತು. ಅದು ಪಾಪ ಮನುಷ್ಯರಿಗಾಗಿದ್ದರೆ ಎಷ್ಟು ಡಾಕ್ಟ್ರು ಅದು ಇದು ಹಾಸ್ಪಿಟ್ಲು ಅದು ಇದು ಅಂತಿರೋರು, ಪ್ರಾಣಿಗಳಿಗೆ ಪಾಪ ದೇವರೇ ಶಕ್ತಿ ಕೊಟ್ಟಿರುತ್ತೆ ಅನಿಸುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಅಮ್ಮನ ಸ್ವಲ್ಪ ಅದು ಪುಷ್ ಮಾಡ್ತಾ ಇದ್ದಂಗೆ ಸ್ವಲ್ಪ ಕಾಲನ್ನ ಹಿಡ್ಕೊಂಡು ಹಾಗೆ ಹೇಳ್ಕೊಂಡ್ರು. ಹೇಳ್ಬೇಕಂದ್ರೆ ಆರಾಮಾಗಿ ಡೆಲಿವರಿ ಆಯಿತು. ತುಂಬ ವರ್ಷದ್ದಿದು, ಹೇಳ್ಬೇಕಂದ್ರೆ 40 ವರ್ಷದ ಮೇಲೆ ಆಗಿರ್ಬೋದು ಈ ಹಸುಗೆ ಅನಿಸುತ್ತೆ. ತುಂಬ ಕರುಗಳನ್ನೂ ಕೂಡ ಹಾಕಿದೆ ನೋಡಿ. ಆರಾಮಾಗಿ ಒಟ್ಟಿಗೆ ಡೆಲಿವರಿ ಆಯಿತು ಪಾಪ. ಅದನ್ನೆಲ್ಲ ಹಾಗೆ ನಮ್ಮಮ್ಮ ಅದರದ್ದು ಜಲ್ಲೆಲ್ಲ ಹಾಗೆ ಕರುಗೆ ಎಲ್ಲ ತೆಗೆಯೋದೆಲ್ಲ ಮಾಡಿದ್ರು. ಮತ್ತು ಕಿವಿನೂ ಕೂಡ ಏನಂತ ಗೊತ್ತಿಲ್ಲ ಹುರ್ಬಿದ್ರು. ಹಸು ಡೆಲಿವರಿ ಹಾಕಿದ ತಕ್ಷಣ ಎದ್ದು ಬಿಡ್ತು ಮೇಲೆ. ಕರು ಪಾಪ ಹಾಗೆಯೇ ಮಲಗಿತ್ತು. ಅದನ್ನೆಲ್ಲ ಸ್ವಲ್ಪ ಜಲ್ಲೆಲ್ಲ ಹಸುನೂ ಕೂಡ ನೆಕ್ತಾಯಿತ್ತು. ನಮಗಂತೂ ನೋಡೋಕ್ಕೆ ಒಂಥರನೂ ಅನ್ನಿಸ್ತಾಯಿತ್ತು. ನಾನು ಹಾಗೆ ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ನಮ್ಮಮ್ಮ ಕಾಲಲ್ಲಿರೋ ಒಂಥರ ಗಿಣ್ಣು ಅಂತಲೇ ಏನೋ ಅನಿಸುತ್ತೆ, ಅದನ್ನು ಸ್ವಲ್ಪ ಹಾಗೆ ಗಟ್ಟಿಗೇನೋ ಆಗಿಬಿಡುತ್ತೆ ಅಂತಲೋ ಕಿತ್ತಾಕ್ತಾಯಿದ್ರು ನೋಡಿ. ಜೆಲ್ನೆಲ್ಲ ಫುಲ್ ಒಂದು ಕಡೆಯಿಂದ ನೀಟಾಗಿ ನೆಕ್ತಾಯಿತ್ತು. ಮತ್ತು ಕರು ಎದ್ದ ತಕ್ಷಣ ಸ್ವಲ್ಪ ಹೊತ್ತಾದಮೇಲೆ ಎದ್ದು ಹೇಳೋಕ್ಕೆ ಟ್ರೈ ಮಾಡ್ತಾಯಿತ್ತು ತುಂಬ. ಅದಕ್ಕಾಗಲಿಲ್ಲ ಅಂದರೂ ಕೂಡ ಟ್ರೈ ಮಾಡ್ತಾಯಿತ್ತು. ಬಿದ್ದು ಎದ್ದೇಳ್ತಾಯಿತ್ತು. ಅಮ್ಮ ಮಾತ್ರ ಫುಲ್ ಅದನ್ನು ನೆಕ್ಕೋದೇ ಅದರದ್ದು ಒಂದು ಇದಾಗೋಗಿತ್ತು. ಕರು ಮಾತ್ರ ಒಳಗಡೆ ಗೂಡಲ್ಲಿ ಕೂತಂಗಿತ್ತು. ಪ್ರಪಂಚ ಆಚೆ ಕಡೆ ಬಂದ ತಕ್ಷಣ ಎದ್ದು ಹೋಗಬೇಕು, ಅದ್ರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಅದೆದ್ದು ಹೋಗೋಕ್ಕೆ ಟ್ರೈ ಮಾಡ್ತಾನೆ ಇತ್ತು. ಮಾಡಿ ಕೆಳಗಡೆ ಬೀಳ್ತಾನೆ ಇತ್ತು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ
ಸ್ವಲ್ಪ ಸರಿ ನಿಂತ್ಕೊಳ್ಳೋಷ್ಟು ಸ್ಟ್ಯಾಮಿನಾ ಬಂತು. ಇದು ಕರುದೆಲ್ಲ ಆದಮೇಲೆ ಲಾಸ್ಟಲ್ಲಿ ಈ ಥರ ವೇಸ್ಟ್ ಇರುತ್ತಂತೆ. ಇದು ಬಂದಾದಮೇಲೆ ಫುಲ್ಲು ಅದು ಕರು ಹಾಕಿದ್ದೆಲ್ಲ ಕ್ಲಿಯರ್ ಆಯಿತು ಅನ್ನೋ ಥರ ಅರ್ಥ. ಇಲ್ಲಿ ನೋಡಿ ಕರು ಈಗಾಗಲೇ ಆಲ್ರೆಡಿ ಚೆನ್ನಾಗಿ ಅಮ್ಮನ ಹತ್ರ ತುಂಬ ಪ್ರೀತಿಯಾಗಿ ಕೂಡ ಇತ್ತು. ಈ ವೇಸ್ಟ್ ಹೋದ್ರೇ ಫುಲ್ ಡೆಲಿವರಿ ಕಂಪ್ಲೀಟ್ ಆಯಿತು ಅಂತ. ಅದನ್ನೆಲ್ಲ ಆದಮೇಲೆ ಅದಿದ್ದಂಗೆ ಸ್ವಲ್ಪ ಹಾಲುಗಳನ್ನ ಕರ್ಕೊಂಡಿರ್ತಾರೆ. ಆ ಹಾಲಲ್ಲೇ ಗಿಣ್ಣು ಮಾಡ್ಕೊಳ್ಳೋದು. ಈಗ ಇದರ ಜೊತೆಯಲ್ಲಿ ನಾನು ಗಿಣ್ಣು ಮಾಡೋದು ಹೇಗೆ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಾಮೂಲಿ ಹಾಲನ್ನ ಇಲ್ಲಿ ಗಿಣ್ಣು ಹಾಲನ್ನ ಕರ್ಕೊಂಡು ಇಟ್ಕೊಂಡಿದ್ದಿತ್ತು, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಗಿಣ್ಣು ಮಾಡ್ತಾಯಿದ್ದೀನಿ. ಮತ್ತು ಒಂದಿನ ಆದಮೇಲೆ ಕರಿತೀವಲ್ಲ ಆ ಹಾಲಿಗೆ ನಾನು 1 ಲೀಟ್ರ್ ಹಾಲು ತಗೊಂಡು ಗಿಣ್ಣು ಹಾಲನ್ನ 100 ml ಅಷ್ಟು ಆ ಗ್ಲಾಸಲ್ಲಿ ಹಾಕಿದ್ದೀನಿ, ಅಷ್ಟು ಹಾಕಿದ್ದೀನಿ. ಆ ಹಾಲಿಗೆ ಒಂದು ಏಲಕ್ಕಿ ಮತ್ತು 1-2 ಲವಂಗನ ಕೂಡ ಗೆಜ್ಜೆ ಹಾಕಿದ್ದೀನಿ. ಬೆಲ್ಲ ಕೂಡ ಒಂದು 4 ಅಚ್ಚಷ್ಟು ಬೆಲ್ಲ ತೊಗೊಂಡು ಹಾಲೊಳಗೆ ಕರಗಿಸಿ ಅದ್ರ ಒಳಗಡೆ ಹಾಕ್ಕೊತಾ ಇದ್ದೀನಿ. ಈ ಹಾಲು ನಾನು 1 ಲೀಟ್ರಷ್ಟು ಹಾಲು ತೊಗೊಂಡಿರೋದು, ಅದಕ್ಕಾಗಿ 4 ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಸಾಕಾಗುತ್ತೆ. ತುಂಬ ಸ್ವೀಟ್ ಆದರೆ ತುಂಬ ಏನು ಚೆನ್ನಾಗಿರಲ್ಲ. ಅದು ತುಂಬ ಸಿಹಿ ಆದರೂ ಕೂಡ ಸೆಕೆಗಿಣ್ಣು ನೀರು ಬಿಟ್ಕೊಂಡಂಗೆ ಆಗಿಬಿಡುತ್ತೆ. ಹಾಗಾಗಿ ಅಷ್ಟು ಸಾಕು. ಬೇಕಾದರೆ ಅದು ಹಾಲು ಗಿಣ್ಣು ಹಾಲು ಕರೆದಿದ್ದು ಒಂದಿನದಿರುತ್ತಲ್ಲ, ಅದಾದಮೇಲೆ 2ನೇ ದಿನದಿರುತ್ತಲ್ಲ ಆ ಹಾಲನ್ನ ಹಾಕ್ಕೊಂಡೆ ನಾನಿಲ್ಲಿ ಯೂಸ್ ಮಾಡ್ತಾಯಿರೋದು. ಬೇರೆ ಹಾಲೇನು ತೊಗೊಂಡಿಲ್ಲ. ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಲ್ಲದ್ದು, ಅದೆಲ್ಲ ಸೋಸ್ಕೊಂಡು ನೀಟಾಗಿ ಒಂದು ಬಾಕ್ಸ್ಗೆ ನಾನಿಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಗಿಣ್ಣು ಹಾಲನ್ನ ಯಾವ ಬಾಕ್ಸ್ಗೆ ಹಾಕ್ಕೋತೀರೋ ಆ ಬಾಕ್ಸ್ ಕ್ಯಾಪು ಸ್ವಲ್ಪ ಟೈಟಾಗಿದ್ದರೆ ಒಳ್ಳೆಯದು. ಲೂಸಾಗಿದ್ದರೆ ಅದು ಎಲ್ಲ ಹೇರೋಗಿ ನೀರು ಅಂಶ ಥರ ಬಂದುಬಿಡುತ್ತೆ. ಹಂಗಾಗಿ ಟೈಟಾಗಿರೋ ಕ್ಯಾಪ್ನ ಇರೋಂಥ ಬಾಕ್ಸ್ನ ಯೂಸ್ ಮಾಡಿಕೊಡಿ. ನಾನು ಈ ರೀತಿಯಾಗಿ ಬಾಕ್ಸ್ಗೆ ಹಾಕ್ಕೊಂಡು ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡು 1-2 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ತುಂಬ ವಿಷಲ್ ಏನು ಕೂಗ್ಸೋಕೆ ಹೋಗಬೇಡಿ, 2 ವಿಷಲ್ ಆದರೆ ಸಾಕು. ಇಲ್ಲಾಂದರೆ ಬೆಂಡ ಥರ ಒಂಥರ ಚೆನ್ನಾಗಿ ಅನಿಸಲ್ಲ. ಸೊ ನೋಡಿ, ಈಗ ಬಾಕ್ಸಲ್ಲಿ ಚೆನ್ನಾಗಿ ಗಿಣ್ಣೆಲ್ಲ ಆಗಿತ್ತು. ನಾನು ಹೊರಗಡೆ ಹೋಗಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೇಲಿ ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಓಪನ್ ಮಾಡಿ ತೊಗೊಬಿಟ್ಟಿದ್ರು. ಆದರೆ ಪರವಾಗಿಲ್ಲ ಅಂತೇಳಿ ಹಾಗೆ ವಿಡಿಯೋ ಮಾಡಿದ್ದೀನಿ. ಚೆನ್ನಾಗಿತ್ತು. ಅದನ್ನು ಸ್ವಲ್ಪ ಪ್ಲೇಟ್ಗೆ ಹಾಕಿ ನೋಡಿ ಇಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸ್ವೀಟು ಮೀಡಿಯಮ್ ಆಗಿತ್ತು ಮತ್ತು ತುಂಬ ಗಟ್ಟಿಗೂ ಇರಲಿಲ್ಲ. ಹದ ನೀಟಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಣ್ಣು, ಸೆಕೆ ಗಿಣ್ಣು. ಒಬ್ಬೊಬ್ಬರು ಪೂರಿ ಗಿಣ್ಣು ಅಥವಾ ಒಡಕಲ್ ಗಿಣ್ಣು ಅಂತೆಲ್ಲ ಮಾಡ್ಕೊಂಡು ತಿಂತಾರೆ. ನಮಗೆ ಈ ಥರ ಗಿಣ್ಣೆ ಇಷ್ಟ, ಹಾಗಾಗಿ ನಾವು ಈ ಥರ ಮಾಡ್ಕೋತೀವಿ. ಮೊದಲು ಕರು ಕರೆದಿರೋಂಥ ಹಾಲಲ್ಲಿ ಮಾತ್ರ ಇದನ್ನು ಮಾಡೋಕ್ಕಾಗೋದು. ನೆಕ್ಸ್ಟ್ ಡೇ ಕರೆದಿದ್ದ ಹಾಲಲ್ಲಿ ಈ ಥರ ಗಿಣ್ಣು ಮಾಡೋಕ್ಕಾಗಲ್ಲ. ಅದರಲ್ಲಿ ಒಡಕಲ್ ಗಿಣ್ಣು ಪೂರಿ ಗಿಣ್ಣು ಆ ಥರ ಮಾಡ್ಬೋದು. ಅದನ್ನು ಕೆಲವರು ಮಾಡ್ಕೊಂಡು ತಿಂತಾರೆ. ನಮ್ಗೆ ಈ ಥರ ಗಿಣ್ಣು ಇಷ್ಟ, ಹಾಗಾಗಿ ನಾವು ಈ ರೀತಿ ಗಿಣ್ಣು ಮಾಡ್ಕೊಂಡು ತಿಂದ್ವಿ. ಗಿಣ್ಣಲ್ಲಿ ಸಿಕ್ಕಿದಾಗ ಈ ರೀತಿ ಗಿಣ್ಣನ್ನು ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಒಮ್ಮೆ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಗಿಣ್ಣು ರೊಟ್ಟಿ, ಚಪಾತಿ, ದೋಸೆ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.